ರಾಯಬಾಗ್ ಪಟ್ಟಣದ ಎಲ್ಲ ವಾಣಿಜ್ಯ ಉದ್ಯಮಿಗಳು, ಮೆಕ್ಯಾನಿಕಲ್ ಅಸೋಸಿಯೇಷನ್ನು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಒಂದು ರಾಯಬಾಗದ ಎಸ್ಕಾಮ್ಗೆ ಇವತ್ತೊಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಈ ಮನವಿ ಪತ್ರ ಸಲ್ಲಿಸುವ ಉದ್ದೇಶ ಏನಂತಂದ್ರೆ, ರಾಯಬಾಗ್ ಪಟ್ಟಣದಲ್ಲಿ ದಿನನಿತ್ಯ ಸುಮಾರು 2 ರಿಂದ 3-4 ತಾಸು ಪಟ್ಟಣದ ಲೈಟನ್ನು ತೆಗಿತಾ ಇದ್ದಾರೆ. ಆ ಕರೆಂಟ್ ತೆಗೆಯುವುದರಿಂದ ರಾಯಬಾಗದಲ್ಲಿ ಉದ್ಯಮದಾರರು ಹಾಗೂ ವಾಣಿಜ್ಯ ಮಳಿಗೆಗಳು ಹಾಗೂ ಗ್ಯಾರೇಜಲ್ಲಿ ಕೆಲಸ ಮಾಡುವಂಥ ಮೆಕ್ಯಾನಿಕಲ್ ಅವರಿಗೆ ಭಾಳ ತೊಂದರೆ ಆಗಿದೆ. ಆದ ಕಾರಣದಿಂದ ಇವತ್ತು ಸುಮಾರು ರಾಯಬಾಗ್ ಪಟ್ಟಣದಲ್ಲಿ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತೊಂದು ಮನವಿಯನ್ನು ಕೊಟ್ಟಿದ್ದೇವೆ. ಆ ಬೇಡಿಕೆಗಳಲ್ಲಿ ಮೊದಲನೇದಾಗಿ ದಿನನಿತ್ಯ ಕರೆಂಟ್ ತೆಗೆತಿರೋದು ಒಂದು, ಎರಡನೇದು ರಾಯಬಾಗ್ ಪಟ್ಟಣದಲ್ಲಿ ವಾಣಿಜ್ಯ ಮಳಿಗೆಗಳಿಗೆ ಸುಮಾರು ಮಿನಿಮಮ್ 240 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಅದೇ ಥರನಾಗಿ ರಾಯಬಾಗ್ ಪಟ್ಟಣದಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಹಲವಾರು ವಿಷಯಗಳನ್ನ ಇಟ್ಕೊಂಡು ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಅದು ಈಗ ತಾನೇ ಎಸ್ಕಾಂ ಅಧಿಕಾರಿಗಳು ತಿಳಿಸಿದ್ದಾರೆ. ಏನಪ್ಪ ಅಂತಂದ್ರೆ, ಈ ರಾಯಬಾಗದಲ್ಲಿ ದಿನನಿತ್ಯ ಕರೆಂಟ್ ತೆಗೆಯೋದನ್ನು ನಾವು ಎಲ್ಲ ಅಧಿಕಾರಿಗಳು ಮೀಟಿಂಗ್ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ಥರನಾಗಿ ರಾಯಬಾಗ್ ಪಟ್ಟಣವನ್ನು ಅಂಡರ್ಗ್ರೌಂಡ್ ಮಾಡಬೇಕಂತೇಳಿ ಇವತ್ತೊಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದನ್ನು ಕೂಡ ಈ ಹುಬ್ಳಿ ಅಧಿಕಾರಿಗಳ ಡಿವಿಷನ್ ತಿಳಿಸಿ ಅದನ್ನು ಕೂಡ ಒಂದು ನಾವು ಕಾರ್ಯರೂಪಕ್ಕೆ ತರ್ತೀವಿ ಇದ್ದಾರೆ. ರಾಯಬಾಗ್ ಪಟ್ಟಣದಲ್ಲಿ ಸಿಬ್ಬಂದಿ ಕೊರತೆ ಇದೆ. ಆ ಕೊರತೆಯನ್ನು ಕೂಡ ನಾವು ನಿಭಾಯಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಇಲ್ಲಿರುವಂಥ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ನಾವೊಂದು ಮನವಿಯನ್ನು ಕೊಟ್ಟು ಹೇಳಿದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ರಾಯಬಾಗ್. ಏನು ಟೈಮಿಂಗ್ ಅದ ತೊಗೊಂಡ್ರಿ? ಟೈಮಿಂಗ್ ಅವರು ಹೇಳಿದ್ದಾರೆ, ನಮಗೊಂದು ಸ್ವಲ್ಪ ದಿವಸ ಕೊಡೋಕೆ ಹೇಳಿದ್ದಾರೆ. ಅದೇ ಥರನಾಗಿ ಒಂದು ಟೈಮಿಂಗ್ ಅಂತ ನಿಗದಿತ ನಮಗೆ ಕೊಟ್ಟಿಲ್ಲ. ಇವತ್ತು ನಾವು ಮನವಿಯನ್ನು ಮಾಡಿದ್ದೇವೆ. ಆ ಮನವಿಗೆ ಸ್ಪಂದಿಸಲಿಲ್ಲ ಅಂದ್ರೆ ನಾವು ಸುಮಾರು 2 ದಿವಸ 3 ತಿಂಗಳ ಒಳಗಾಗೇನೆ ಮತ್ತೆ ನಾವು ಇವತ್ತು ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇರ್ತೇವೆ ಹೇಳ್ತೇನೆ.